ಬನ್ನಿ ಇವತ್ತೊಂದು ಸೂಕ್ಷ್ಮ ವಿಷಯದ ಬಗ್ಗೆ ಮಾತಾಡೋಣ. ಪಾರ್ನ್. ಆದರೆ ಇದನ್ನ ಕೇವಲ ಒಂದು ಟಾಪಿಕ್ ಆಗಿ ನೋಡೋದು ಬೇಡ, ಬದಲಿಗೆ ಇದೊಂದು ಹಾನಿಯ ಕಥೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಚರ್ಚೆಯನ್ನ ನಾವು ತುಂಬಾನೇ ಗಂಭೀರವಾಗಿ ವಾಸ್ತವದ ನೆಲೆಯಲ್ಲಿ ನಿಂತು ಮಾಡೋಣ. ನೋಡಿ, ಶುರುವಲ್ಲೇ ಒಂದು ವಿಷಯ ಸ್ಪಷ್ಟಪಡಿಸ್ಬಿಡ್ತೀನಿ. ಈ ಮಾತುಕತೆ ಇದೆಯಲ್ಲ, ಇದು ಸರಿ ತಪ್ಪು ನೈತಿಕತೆ ಅನ್ನೋ ತೀರ್ಪು ಕೊಡೋಕಲ್ಲ, ಅಥವಾ ಯಾರ ಮೇಲೂ ಬೆರಳು ಮಾಡಿ ದೂಷಿಸೋ ಉದ್ದೇಶ ಖಂಡಿತ ಇಲ್ಲ. ಸೊ ನೈತಿಕತೆಯ ಚರ್ಚೆಯನ್ನ ಪಕ್ಕಕ್ಕಿಟ್ಟು ನಾವು ಪೂರ್ತಿಯಾಗಿ ಹಾನಿ ಅಂದ್ರೆ ಡ್ಯಾಮೇಜ್ ಮೇಲೆ ಫೋಕಸ್ ಮಾಡೋಣ. ಈಗಂತೂ ಇದೊಂದು ತುಂಬಾನೇ ಸಾಮಾನ್ಯ ಚಟ ಆಗಿಬಿಟ್ಟಿದೆ. ಇದರಿಂದ ಸದ್ದಿಲ್ಲದೆ ಖಾಸಗಿಯಾಗಿ ಆಗುವ ಹಾನಿಯ ಬಗ್ಗೆನೇ ಈ ಇಡೀ ಕತೆ. ಹಾಗಿದ್ರೆ ಈ ಕಥೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಸ್ವಲ್ಪ ಟೈಮ್ನಲ್ಲಿ ಹಿಂದೆ ಹೋಗ್ಬೇಕು. ಅಂದ್ರೆ ನಮ್ಮ ಮೆದುಳಿನ ರಿವಾರ್ಡ್ ಸಿಸ್ಟಮ್, ಪ್ರತಿಫಲ ವ್ಯವಸ್ಥೆ ಇದೆಯಲ್ಲ, ಅದು ಮೊದಲೆಲ್ಲ ಹೇಗೆ ಕೆಲಸ ಮಾಡ್ತಿತ್ತು ಅಂತ ನೋಡೋಣ ಬನ್ನಿ. ಒಂದ್ ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಈ ಡಿಜಿಟಲ್ ಜಗತ್ ಬರೋಕ್ಕೂ ಮುಂಚಿನ ಕಾಲ. ಆಗ ಸಂಬಂಧಗಳಿಗೆ ಎಫರ್ಟ್ ಬೇಕಿತ್ತು ಅಲ್ವಾ? ಜನ ಮುಖಾಮುಖಿ ಮಾತಾಡ್ತಿದ್ರು, ಪ್ರತಿಫಲವನ್ನ ಗಳಿಸ್ಬೇಕಿತ್ತು. ಇಲ್ಲಿ ನೋಡಿ, ಮಧ್ಯದಲ್ಲಿ ಒಂದು ಸಣ್ಣ ಮೇಣದ ಬತ್ತಿ ಉರಿತಿದೆಯಲ್ಲ, ಆ ಜ್ವಾಲೆ. ಅದೇ ಶ್ರಮ ಹಾಕಿ ಗಳಿಸಿದಾಗ ಸಿಗುವ ಸಮಾಧಾನವನ್ನ, ಆ ಡೋಪಮೈನನ್ನ ತೋರಿಸ್ತೆ. ಆಮೇಲೆ ಏನಾಯ್ತು? ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್. ಅನ್ಲಿಮಿಟೆಡ್ ಅಂದ್ರೆ ಅನಿಯಮಿತ ಮತ್ತು ಶ್ರಮವೇ ಇಲ್ಲದ ಒಂದು ಹೊಸತನದ ಎಂಟ್ರಿ ಆಗತ್ತೆ. ಈ ಇಡೀ ಕಥೆಯ ಹೀರೋ ಅಥವಾ ವಿಲನ್ ಅದು ಡೋಪಮಿನ್. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಡೋಪಮಿನ್ ಅಂದ್ರೆ ಸಂತೋಷ ಅಲ್ಲ, ಅದು ಬಯಕೆ, ಅದೊಂದು ಹಂಬಲದ ಕೆಮಿಕಲ್. ಇನ್ನಷ್ಟು ಬೇಕು, ಇನ್ನಷ್ಟು ವಸ್ತು ಬೇಕು ಅಂತ ನಮ್ಮನ್ನ ಹುರಿದುಂಬಿಸೋದೇ ಇದು. ಈಗ ನೋಡಿ, ಈ ಎರಡು ರಿವಾರ್ಡ್ ಸಿಸ್ಟಮ್ಗಳ ನಡುವಿನ ವ್ಯತ್ಯಾಸ. ಒಂದ್ ಕಡೆ ನಿಧಾನವಾಗಿ ಕಷ್ಟಪಟ್ಟು ಗಳಿಸಿದ ಆ ಮೇಣದ ಬತ್ತಿಯ ಜ್ವಾಲೆ, ಇನ್ನೊಂದ್ ಕಡೆ ಶ್ರಮವೇ ಇಲ್ದೆ ತಕ್ಷಣಕ್ಕೆ ಸಿಗುವ ಈ ಕೃತಕ ಪ್ರಚೋದನೆ ಅನ್ನೋ ಪಟಾಕಿಗಳು. ಹೇಳಿ, ನಮ್ಮ ಮೆದುಳು ಯಾವುದನ್ನ ಆರಿಸ್ಕೊಳ್ಬೋದು? ಈ ಹೊಸ ಪವರ್ಫುಲ್ ಪ್ರಚೋದನೆಯಿಂದ ನಮ್ಮ ಬ್ರೇನ್ ಒಂದು ಡೇಂಜರಸ್ ಪಾಠ ಕಲಿಯುತ್ತೆ. ಅದೇನಂದ್ರೆ, ಸಂತೋಷ ಇಷ್ಟು ಸುಲಭವಾಗಿ ಫ್ರೀಯಾಗಿ ಸಿಕ್ಬೇಕಾದ್ರೆ ಕಷ್ಟಪಟ್ಟು ಜನರ ಜೊತೆ ಸಂಪರ್ಕ ಸಾಧಿಸಕ್ಕೆ ಯಾಕೆ ಶ್ರಮ ಪಡಬೇಕು ಅಂತ. ಸರಿ, ಹಾಗಾದ್ರೆ ಈ ಬದಲಾವಣೆಯಿಂದ ಆದ ಪರಿಣಾಮಗಳೇನು? ಒಂದು ಇಡೀ ಜನರೇಷನ್ ಮೇಲೆ ಇದು ಹೇಗೆ ಎಫೆಕ್ಟ್ ಮಾಡ್ತಿದೆ ಅಂತ ಈಗ ನೋಡೋಣ ಬನ್ನಿ. ಇದು ಯಾಕೆ ತುಂಬಾನೇ ಮುಖ್ಯ ಅಂದ್ರೆ, ಮೆದುಳು ಇನ್ನೂ ಬೆಳೀತಾ ಇರೋ ಆ ಸೂಕ್ಷ್ಮ ಹಂತದಲ್ಲಿ ಅನ್ಲಿಮಿಟೆಡ್ ಸೆಕ್ಷುವಲ್ ನಾವೆಲ್ಟಿಯನ್ನ ಎದುರಿಸ್ತಿರೋ ಇತಿಹಾಸದಲ್ಲಿ ಮೊದಲನೇ ತಲೆಮಾರು ಇದು. ಯಾಕಂದ್ರೆ ನೋಡಿ, ನಮ್ಮ ಬ್ರೈನ್ನಲ್ಲಿ ರಿವಾರ್ಡ್ ಸಿಸ್ಟಮ್ ಅಂದ್ರೆ ಪ್ರತಿಫಲ ವ್ಯವಸ್ಥೆ ಸೆಲ್ಫ್ ಕಂಟ್ರೋಲ್ ಭಾಗಕ್ಕಿಂತ ತುಂಬಾನೇ ಬೇಗ ಬೆಳೆದ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲೇ ಇದಕ್ಕೆ ಎಕ್ಸ್ಪೋಸ್ ಆದ್ರೆ ಸದ್ದಿಲ್ದೆ ಕೆಲವು ಹಾನಿಗಳಾಗತ್ತೆ. ತಮ್ಮ ದೇಹದ ಬಗ್ಗೆನೇ ಒಂದು ವಿಕೃತ ಕಲ್ಪನೆ ಬೆಳೆಯೋದು, ಕಾರಣನೇ ಗೊತ್ತಿಲ್ಲದ ಒಂದು ರೀತಿಯ ನಾಚಿಕೆ, ಮತ್ತೆ ಶೋಷಣೆಗೆ ಒಳಗಾಗೋ ಅಪಾಯ. ಇಲ್ನೋಡಿ, ಆ ಪುಟ್ಟ ಮಗುವಿನ ಹಿಂದೆ ಹಾನಿಯ ಸಂಕೇತಗಳಾಗಿ ನೆರಳುಗಳು ಹೇಗೆ ಬೆಳೀತಾ ಇದೆ ಅಂತ. ಇದೇ ವಿಷಯ ಹದಿಹರಿಯದವರು ಮತ್ತು ಯುವಕರಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂದ್ರೆ, ಒಂದು ರೀತಿಯ ನಿಶ್ಚೇಷ್ಟತೆ, ಅಂದ್ರೆ ನಮ್ನೆಸ್, ಏನಕ್ಕೂ ಮೋಟಿವೇಶನ್ ಇಲ್ಲದ ಹಾಗೆ ಆಗೋದು. ಇಲ್ಲಿರೋ ಹಾಗೆ ನಿಜವಾದ ಜನ ಕಣ್ಮುಂದೆ ಇದ್ರೂ ಅವರೆಲ್ಲ ಹಿನ್ನೆಲೆಗೆ ಸರಿದು ಗಮನ ಪೂರ್ತಿ ಸ್ಕ್ರೀನ್ ಮೇಲೆ ಇರುತ್ತೆ. ಈ ಒಂದು ವಾಕ್ಯ ನೋಡಿ, ಯಾವುದೇ ಅಕ್ರಮ ಸಂಬಂಧವಿಲ್ಲ, ಆದರೂ ಒಂಟಿತನ. ಇದು ಎಷ್ಟು ಪವರ್ಫುಲ್ ಆಗಿದೆ ಅಲ್ವಾ? ಇಲ್ಲಿ ದಂಪತಿ ನಡುವೆ ಒಂದು ಹೊಳೆಯೋ ಸ್ಕ್ರೀನ್ ಗೋಡೆಯಾಗಿದೆ. ಸಂಬಂಧಗಳು ಕೇವಲ ದ್ರೋಹದಿಂದ ಮಾತ್ರ ಅಲ್ಲ, ನಿರ್ಲಕ್ಷ್ಯದಿಂದ ಕೂಡ ಹೇಗೆ ಸತ್ತು ಹೋಗ್ಬೋದು ಅನ್ನೋಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಸರಿ, ಇಷ್ಟೊತ್ತು ನಾವು ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ಈಗ ಪರಿಹಾರದ ಕಡೆ ಗಮನ ಕೊಡೋಣ, ಆಯ್ತಾ? ಇದರಿಂದ ಚೇತರಿಸ್ಕೊಂಡಕ್ಕೆ ಒಂದು ಸಿಸ್ಟಮ್ಯಾಟಿಕ್ ವಿಧಾನ ಏನಿದೆ ಅಂತ ಚರ್ಚೆ ಮಾಡೋಣ. ಹಾಗಾದ್ರೆ ರಿಕವರಿ ಆಗೋ ದಾರಿ ಯಾವುದು? ಇಲ್ಲಿ 4 ಮುಖ್ಯವಾದ ಸ್ಟೆಪ್ಸ್ ಇದೆ. ಮೊದಲನೇದು, ನಮ್ಮ ಪರಿಸರವನ್ನೇ ಬದಲಾಯಿಸೋದು. ಎರಡನೇದು, ಕೇವಲ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗದೆ ಕೆಲವು ಸಿಸ್ಟಮ್ಗಳನ್ನ, ಅಡೆತಡೆಗಳನ್ನ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು. ಮೂರನೇದು, ಮತ್ತೆ ಎಫರ್ಟ್ ಹಾಕಿ ಸಿಗೋ ಆ ಸಂತೃಪ್ತಿಯನ್ನ ಮರಳಿ ಕಲಿಯೋದು. ಮತ್ತು ಕೊನೆಲಾನಿ, ಈ ಬದಲಾವಣೆಯ ದಾರಿಯಲ್ಲಿ ಕೆಲವು ಸವಾಲುಗಳು ಬರುತ್ತೆ, ಅದನ್ನ ಎದುರಿಸೋಕೆ ಸಿದ್ಧವಾಗಿರೋದು. ನೋಡಿ, ಇಲ್ಲಿ ಅರ್ಥ ಮಾಡ್ಕೋಬೇಕಾದ ಅತಿ ಮುಖ್ಯವಾದ ವಿಷಯ ಅಂದ್ರೆ, ರಿಕವರಿ ಅನ್ನೋದು ಕೇವಲ ನಮ್ಮ ಇಚ್ಛಾಶಕ್ತಿ ಮೇಲೆ ನಿಂತಿಲ್ಲ. ಇದು ನಮ್ಮ ಸುತ್ತಮುತ್ತಲಿನ ಪರಿಸರ, ನಮ್ಮ ಸಿಸ್ಟಮ್ಸ್ ಇದನ್ನೆಲ್ಲ ಬದಲಾಯಿಸ್ಕೊಂಡು ನಮ್ಮ ಮೆದುಳಿನ ರಿವಾರ್ಡ್ ಪಾತ್ವೇಗಳನ್ನ ಸರಿಪಡಿಸ್ಕೊಳ್ಳೋ ಒಂದು ಪ್ರೋಸೆಸ್. ಈ ಇಡೀ ಜರ್ನಿಯ ಅಲ್ಟಿಮೇಟ್ ಗೋಲ್ ಪ್ಯೂರಿಟಿ ಅಥವಾ ಶುದ್ಧತೆ ಅಲ್ಲ, ಬದಲಿಗೆ ಪ್ರೆಸೆನ್ಸ್ ಅಂದ್ರೆ ಉಪಸ್ಥಿತಿ, ನಮ್ಮ ಮೂಲಭೂತವಾದ ಆ ಸಂಪರ್ಕವನ್ನ ಮತ್ತೆ ಗಳಿಸ್ಕೊಳ್ಳೋದು. ಅಂತಿಮವಾಗಿ ಗುರಿ ಏನಪ್ಪಾ ಅಂದ್ರೆ, ನಾವು ಕಳ್ಕೊಂಡಿದ್ದ ಮೋಟಿವೇಶನ್, ಕಾನ್ಫಿಡೆನ್ಸ್, ಅನ್ಯೋನ್ಯತೆ ಮತ್ತೆ ಸ್ವಾಭಿಮಾನವನ್ನ ಮರಳಿ ಪಡೆಯೋದು.
ಈ ಕೊನೆಯ ದೃಶ್ಯದಲ್ಲಿ ನೋಡಿ ಮೆದುಳು ಈಗ ಶಾಂತವಾಗಿದೆ. ಕಣ್ಣುಗಳು ಮತ್ತೆ ಬೇರೆ ಜನರನ್ನ ನೋಡಿ ಸಂಪರ್ಕ ಸಾಧಿಸ್ತಾ ಇದೆ ಮತ್ತು ಆ ಸ್ಥಿರವಾದ ಬೆಚ್ಚಗಿನ ಮೇಣದ ಬತ್ತಿಯ ಜ್ವಾಲ ಇದೆಯಲ್ಲ ಅದು ವಾಪಸ್ ಬಂದಿದೆ. ಅದಕ್ಕೆ ಹೇಳೋದು ಈ ಪಯಣ ಶುದ್ಧತೆಯ ಬಗ್ಗೆ ಅಲ್ಲ, ಇದು ಪ್ರೆಸೆಂಟ್ ಮೊಮೆಂಟ್ನಲ್ಲಿರೋ ಬಗ್ಗೆ, ಸಂಪರ್ಕದಲ್ಲಿರೋ ಬಗ್ಗೆ ಮತ್ತು ಸ್ವತಂತ್ರರಾಗೋ ಬಗ್ಗೆ. ಈ ಒಂದು ಶಕ್ತಿಯುತವಾದ ಆಲೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ.